ನಾಗೇಂದ್ರ ಅವ್ರಿಗೆ ಮತ್ತೆ ಅವನು ಎಲ್ಲರ ಹೆಸರು ಹೇಳ್ತೀನಿ ಅಂತ ಹೇಳ್ಬಿಟ್ಟಿದ್ನಂತೆ. ಅದಕ್ಕೆ ಎದುರಿ ಕೊಟ್ಟಿದ್ದಾರೆ ಅಂತ ಒಬ್ಬರು, ಇನ್ನೊಬ್ರು ಇದಕ್ಕಿಂತ ಹೆಚ್ಚು ಹಣ ನನ್ನ ಮರ್ಯಾದೆ ಪ್ರಶ್ನೆ ಅಂತೇಳಿ ಹೆಚ್ಚು ಹಣ ಕೊಟ್ಟರು, ಅದಕ್ಕೆ ಕೊಟ್ಟಿದ್ದಾರೆ ಅಂತ ಮತ್ತೊಬ್ಬರು. ಹೀಗೆ ಅನೇಕರು ಒಬ್ಬೊಬ್ಬರದನು ಈಗ ಹೊರಗೆ ಬರಲಿಕ್ಕೆ ಪ್ರಾರಂಭ ಆಗಿದೆ. ಅಂದ್ರೆ ಒಟ್ಟಾರೆ ಈ ಒಂದು ಮಿನಿಸ್ಟ್ರಿಯಲ್ ಪೋಸ್ಟ್ಗಳನ್ನ ಹರಾಜಿಗಿಟ್ಟಿದ್ರು ಅಂತ ನಾವೇನು ಹೇಳಿದ್ವಿ ಅದು ಈಗ ಹೆಚ್ಚು ಕಡಿಮೆ ಸಾಬೀತಾಗಿದೆ. ಎರಡನೇ ವಿಷಯ, ಎಚ್.ಕೆ. ಪಾಟೀಲ್ರಿಗೆ ಕೆಲವರಿಗೆಲ್ಲ ಮಂತ್ರಿಗಿರಿ ಕೊಡ್ಲಿಲ್ಲ ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇಲ್ಲಿ ಮಾತಾಡಿರ್ತಕ್ಕಂಥವ್ರು ತಿಮ್ಮಾಪುರ್ ಮತ್ತು ನಂಜೈನ್ ಮಠ್, ಒಬ್ಬರು ಎಕ್ಸ್ ಮಿನಿಸ್ಟ್ರು ಮತ್ತು ನಂಜೈನ್ ಮಠ್ ಎಕ್ಸ್ MLA, ಅವರು ಮಾತಾಡ್ಕೊಂಡಿರೋದು. ಇದು ಒಂದೇ ಕಾರ್ನಲ್ಲಿ ಕುಳಿತು ಮಾತಾಡ್ಕೊಂಡು ಹೋಗುವಾಗ ಕಾರ್ನಲ್ಲಿ ಮಾತಾಡಿರತಕ್ಕಂಥದ್ದು ರೆಕಾರ್ಡ್ ಮಾಡಿ ಕೊಟ್ಟಿದ್ದಾರೆ ಅವರು. ಇವ್ರ ಹತ್ರ ಎಲ್ಲ ಕೆಲವ್ರ ಹತ್ರ ಹಣ ಇಲ್ಲ, ಅವರು ಪ್ರಾಮಾಣಿಕರಿದ್ದಾರೆ, ಅದರಿಂದ ಎಲ್ಲಿ ಹಣ ಕೊಡಕ್ಕಾಗ್ತದೆ ಹೈಕಮಾಂಡ್ಗೆ ಅಂತ ಕೆಲವರು ಕೇಳಿದ್ರು ವೇಣುಗೋಪಾಲ್ ಅವ್ರನ್ನ. ಅದಕ್ಕೆ ವೇಣುಗೋಪಾಲ್ ಅವರು, ಓ ಏನ್ ನೀವೇನು ಹಣ ಮಾಡದೆ ಬಹಳ ಪ್ರಾಮಾಣಿಕರಾಗಿ ಇರ್ರಿ ಅಂತ ಯಾರು ಹೇಳಿದ್ರು ನಿಮಗೆ ಅಂತ ಅವ್ರು ಹೇಳಿದ್ರು ಅನ್ನೋ ಮಾತನ್ನ ಅವ್ರು ಮಾತಾಡಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಪಕ್ಷದ ನಾಯಕರೇ ಭ್ರಷ್ಟಾಚಾರಿಗಳನ್ನ ಉತ್ಪತ್ತಿ ಮಾಡತಕ್ಕಂತ ಕಾಂಗ್ರೆಸ್ ಸರ್ಕಾರ ಅಥವಾ ಕಾಂಗ್ರೆಸ್ ಪಕ್ಷ ಇದೆ. ಇದರಿಂದ ಸಾಬೀತಾಗ್ತದೆ ಇವರು ದೇಶ ಕಟ್ಟಲಿಕ್ಕೆ ಉದ್ಧಾರ ಮಾಡಲಿಕ್ಕೆ ಬಂದವರಲ್ಲ, ಇದು ದೇಶವನ್ನ ಲೂಟಿ ಮಾಡಲಿಕ್ಕೆ ಬಂದಿರತಕ್ಕಂತ ಕಾಂಗ್ರೆಸ್ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರವಾಗತ್ತೆ. ಆದ್ರಿಂದ ಈಗಾಗಲೇ ಏನು ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ರು, ಕೋರ್ಟ್ನಲ್ಲಿ ಈಗಲೂ ಕೂಡ ಅವರ ಮೇಲೆ ದಾವೆ ಇದೆ. ನಿನ್ನೆ ಕೂಡ ಯಾವ ಕಾರಣಕ್ಕೂ ಕೂಡ ಅವರು ಡೆಲ್ಲಿಗೂ ಹೋಗಂಗಿಲ್ಲ, ಈ ಶುಡ್ ಬಿ ಅವೈಲಬಲ್ ಇನ್ ದಿ ಬ್ಯಾಂಗ್ಳೂರ್ ಅನ್ನೋ ಆದೇಶ ಇತ್ತು. ಈಗಲೂ ಕೂಡ ಹೋಗಬಾರದು ಅನ್ನೋದನ್ನೇ ಎಚ್ಚರಿಕೆ ಕೊಟ್ಟಿದ್ದಾರೆ, ಮತ್ತೆ ತಾಕೀತು ಮಾಡಿದೆ. ಅಂದಮೇಲೆ ಇಂಥ ಕಳಂಕಿತರು ಮಂತ್ರಿ ಮಂಡಲದಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ಕಾರಣಕ್ಕೆ ಅವರು ರಾಜೀನಾಮೆ ಮತ್ತೊಮ್ಮೆ ಕೊಡುವವರೆಗೆ ಅದು ನಾವು ವಿರಮಿಸೋದಿಲ್ಲ. ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಕೂಡ ಇಡೀ ರಾಜ್ಯದಲ್ಲಿ ನಮ್ಮ ಹೋರಾಟವನ್ನ ಮತ್ತೆ ನಾವು ಪ್ರಾರಂಭ ಮಾಡೋರಿದ್ದೇವೆ. ಸದನ 13ರಿಂದ ಪ್ರಾರಂಭ ಆಗತ್ತೆ. ಅವರು ರಾಜೀನಾಮೆ ಇಲ್ಲದೆ ನಾವು ಸದನ ನಡೆಯಲಿಕ್ಕೆ ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನ ನಾನು ಎಚ್ಚರಿಕೆ ರೂಪದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡ್ತಿದ್ದೇನೆ. ಅವ್ರು ಇವತ್ತೇ ರಾಜೀನಾಮೆಯನ್ನ ಅವರದನ್ನ ಪಡೀಬೇಕು. ಇಲ್ಲ ಆದ್ರೆ ನಮ್ಮ ಹೋರಾಟ ಇನ್ನು ಮುಂದುವರಿಯುತ್ತದೆ.